ಹರೇ ಶ್ರೀನಿವಾಸ. ಅಕ್ಷಯ ಪಾತ್ರ ಹಾಡಿದ್ದು. ಇದು ರಚನೆ ವಾದಿರಾಜರು. ಇದು ಪಾಂಡವರುಗಳು ಇದು ಕೊನಕ್ಕೆ ಹೋಗಿರುವಾಗ ಅಲ್ಲಿ ತಪಸ್ ಮಾಡಿ ಸೂರ್ಯನಿಂದ ಇದು ಅಕ್ಷಯ ಪಾತ್ರ ತೆಗೆದುಕೊಂಡರು. ಆ ಹಾಡಿದು. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ಅಲ್ಲಿದ್ದ ಜನರು ಅಲ್ಲಿರಲಾರೆಂದು ಸಿದ್ಧರಾದರು, ಏನು ಮಾಡಿದ ಪಾಪಿ ಮೂಢ ಶಕುನಿಯ ಮಾತು ಕೇಳಿ ಆಡಿ ಪಗಡೆ ಸೋಲಿಸುವವರನು, ಅಡವಿ ಕಟ್ಟಿದ ದುಷ್ಟ ದುರ್ಯೋಧನನು. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯಲು ನೀವು ಕಳುಹಿಸುತ್ತೀರಿ, ಹೀಗೆ ತನವು ದ್ರವ್ಯವು ಇತ್ತವಳಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ. ಲೋಪಮೋಗ ಪಾಶದಿಂದ ಬಿಗಿದುಕೊಂಡರು, ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ವಿಪ್ರರ ಮಾತು ಕೇಳಿ ದ್ರೋಣ್ಯಾಚಾರ್ಯರ ಪಾದಕ್ಕೆರಗಿ ಅವರು ಹೇಳಿದಂತೆ ಮಾಡಿದ. ಧರ್ಮರಾಜನು ಸೂರ್ಯೋಪಾಸನೆಯನು ಕಂಡು ಸೂರ್ಯನು ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ಲಕ್ಷ ಕೋಟಿ ಬ್ರಾಹ್ಮಣನ ಭೋಜನವನ್ನು ಆಲಸ್ವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ್ನು ಕೇಳಿ ಕೊಟ್ಟ ಸೂರ್ಯನು ಅಕ್ಷಯ ಪಾತ್ರೆಯನು ಸ್ವಚ್ಛವಾಗಿ ತೊಳೆದು ತನ್ನ ಪತ್ನಿಯ ಕೈಯಲ್ಲಿ ಕೊಟ್ಟನು. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ಅಚ್ಯುತನ ನಾಮ ನಮಗೆ ಸಾರೂಪಲ್ಯ, ವಾಸುದೇವನ ನಾಮ ಆಸೆಗೆ ತಲೆದಿಂಬು. ಅಕ್ಷಯ ಪಾತ್ರೆಯನು ಕೊಟ್ಟು ತೆರಳಿದ ಸೂರ್ಯ, ಅಕ್ಷಯ ಪಾತ್ರೆಯನು ಕೊಟ್ಟು ತೆರಳಿದ ಸೂರ್ಯ. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ಇಷ್ಟವಾದ ವನದೊಳಗೆ ಅಷ್ಟ ಐಶ್ವರ್ಯದಿಂದರು ಪಂಚ ಪಾಂಡವರು ಮುತ್ತೈದರು. ಉದಯ ಕಾಲದಲ್ಲಿ ಈ ಪದ ಹೇಳಿ ಕೇಳಿದರೆ ಅಷ್ಟೈಶ್ವರ್ಯನು ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಹಯವದನನು. ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು, ಎದ್ದಾರು ವನವಾಸಕ್ಕೆ. ಹರೇ ಶ್ರೀನಿವಾಸ.